ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಪ್ರತು ಯೂಟ್ಯೂಬ್ ಚಾನಲ್. ಎದ್ದು ಎಟ್ಟಿ ಬಾಗ್ಲೆಲ್ಲ ತೊಳೆದೆ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು. ಬಾಗ್ಲು ರಂಗೋಲಿ ಎಲ್ಲ ಬಿಟ್ಟು ಅರಿಶಿನ ಕುಂಕುಮ ಇತ್ತು. ದೇವ್ರ ಪಾತ್ರೆ ಇತ್ತು. ಪಾತ್ರೆ ಬೆಳಕ ಬರೋಣ ಅಂತ ಹೋಗೋಣ ಅಂತ ಒಯ್ದಿದ್ದೆ. ಪಾತ್ರೆ ಎಲ್ಲ ಬೆಳಕ ಬಂದೆ. ಪಾತ್ರೆ ಬೆಳಕ ಬಂದು ಪಾತ್ರೆ ಎಲ್ಲನೂ ಜೋಡಿಸಿದ್ಮೇಲೆ ಅಡುಗೆ ಮನೆ ಮಾಮೂಲಿ ಇರುತ್ತಲ್ವ ಕ್ಲೀನಿಂಗು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಗ್ಯಾಸ್ ಎಲ್ಲನೂ ಒರೆಸಿದ್ಮೇಲೆ ನಾವು ಕಳೆಯೋ ಕ್ಷಣ ಯಾರು ಕಾಡದ ಹಾಗೆ ಕಾಡಿದೆ ನಿನ್ನ ಸುಂದರ ಮನ. ಮತ್ತೆ ಶೆಲ್ಫ್ ಎಲ್ಲನೂ ಮತ್ತೆ ನೀಟಾಗಿ ಒರೆಸ್ಕೊಂಡೆ. ಹಬ್ಬ ಅಲ್ವಾ, ಹಬ್ಬದಲ್ಲೇ ಮಾಮೂಲಿ ಇದ್ದೇ ಇರುತ್ತೆ. ಇವಾಗ ಜಾತ್ರೆ ಇತ್ತು ನಮ್ಮೂರಲ್ಲಿ. ಕಾಳಮ್ಮನ ಜಾತ್ರೆ ಅಂತ ಮಾಡ್ತೀವಿ ನಾವು. ಅದಕ್ಕೆಲ್ಲಾನು ಕ್ಲೀನಿಂಗ್ ಮಾಡ್ಕೊಂಡು ಒಂದು ಕಡೆಯಿಂದ ಬರ್ತಾ ಇದ್ದೆ. ಕ್ಲೀನ್ ಮಾಡ್ಕೊಂಡು ಬಂದೆ. ಕ್ಲೀನ್ ಮಾಡ್ಕೊಬಿಟ್ಟು ದೇವ್ರ ಪಾತ್ರೆ ಎಲ್ಲ ಬೆಳಕ ಬಂದೆ. ದೇವ್ರ ಪಾತ್ರೆ ಎಲ್ಲ ಬೆಳಿಕೊಂಡು ಅಡುಗೆ ಮನೇಲಿ ಇದ್ದೇ ಇರುತ್ತೆ ಯಾವ್ದಾದ್ರು ಒಂದು ಕ್ಲೀನ್ ಎಲ್ಲನೂ ಮಾಡಿ ರೂಮಿಗೆ ಹೋದೆ. ರೂಮಲ್ಲಿ ಬೆಡ್ಶೀಟ್ ಹಂಗೆ ಮಗ ಮಲಗಿತ್ತಲ್ವ, ಅವನು ಎಬ್ಬರಿಸಿ ಗಾರ್ಮೆಂಟಿಗೆ ಮೇಘ ಎಲ್ಲನೂ ಒದ್ರಿ ನೀಟಾಗಿ ಕೊಡಿಬಿಟ್ಟು ಹಾಸಿಬಿಟ್ಟು ಎಲ್ಲ ಬರೀ ಹಬ್ಬ ಅಂದಮೇಲೆ ಮನೆಯಲ್ಲಿ ಏನಾದ್ರು ಒಂದು ಕೆಲಸ ಇದ್ದೇ ಇರುತ್ತಲ್ವ. ಅದು ಮಾಡೋದು ಇದು ಮಾಡೋದು ಏನಾದ್ರು ಒಂಥರ ಇದ್ದೇ ಇರುತ್ತೆ. ಬರೀ ಮನೆ ಅಂದಮೇಲೆ ಹಬ್ಬ ಅಂದಮೇಲೆ ಬರೀ ಕೆಲಸಗಳೇ ಜಾಸ್ತಿ ಆಯ್ತಾ ಬರ್ತವೆ. ನಾವು ಕಳೆಯೋ ಕ್ಷಣ ಯಾರು ಕಾಡದ ಹಾಗೆ ಕಾಡಿದೆ ನಿನ್ನ ಸುಂದರ. ಆಮೇಲೆ ನಡುಮನೆಗೆ ಬಂದು ಸೋಫಾ ಸೆಟ್ ಎಲ್ಲನೂ ಕ್ಲೀನ್ ಮಾಡಿದೆ. ಸೋಫಾ ಸೆಟ್ ಮಕ್ಕಳಿದ ಮೇಲೆ ಎಷ್ಟೇ ಕ್ಲೀನ್ ಮಾಡಿದ್ರು ಅರಗ್ತಾನೇ ಇರ್ತವೆ. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಂತ ಆಗ್ತಾ ಇರ್ತವೆ. ಅದನ್ನು ನೀಟ್ ಮಾಡೋದೇ ಬೆಳಗಿನ ಸಂಜೆವರೆಗೂ ಅದೇ ಕೆಲಸ ಆಗುತ್ತೆ. ಹಬ್ಬದಲ್ಲಂತೂ ಇನ್ನು ಕೆಲಸ ಮಾಡೋದೇ ಆಗುತ್ತೆ. ಇನ್ನು ಸೋಫಾ ಸೆಟ್ ಎಲ್ಲನೂ ಕ್ಲೀನ್ ಮಾಡಿ ನೋಡಿ. ನಮ್ಮ ದೇವಸ್ಥಾನದ ಯಾವ ಥರ ಇರುತ್ತೆ ಕೊನೆವರೆಗೂ ಲಾಗ್ನ ಕಂಟಿನ್ಯೂ ಮಾಡಿ, ಮಾತ್ರ ಮಿಸ್ ಮಾಡ್ಕೊಂಬಿಡಿ. ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ಕೊನೆವರೆಗೂ ವೀಡಿಯೋ ಲಾಗ ಯಾವ ಥರ ಇರುತ್ತೆ. ಏನಾದ್ರು ಮಿಸ್ಟೇಕ್ ಇದೆ ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ. ಫಸ್ಟ್ ಮಾಡ್ತಿರೋದು, ಏನು ಬೇಜಾರು ಮಾಡ್ಕೊಂಬಿಡಿ. ಇದು ನಮ್ಮೂರಿಂದಲ್ವಾ, ನಮ್ಮೂರಲ್ಲಿ ಮದುವೆ ಕಾಳಮ್ಮನ ಜಾತ್ರೆ ಲಾಗ್ ಮಾಡ್ತಾಯಿದ್ದೀನಿ. ನಾವು ಕಳೆಯೋ ಕ್ಷಣ ಯಾರು ಕಾಡದ ಹಾಗೆ ಕಾಡಿದೆ ನಿನ್ನ ಸುಂದರ ಮನ. ಮನೆ ಕ್ಲೀನ್ ಮಾಡಿ ನಮಗೆ ಸಾಕಾಗುತ್ತೆ ಹೊರತು ಇನ್ನೇನು ಮಾಡೋಂಗಿಲ್ಲ. ಅಲ್ಲಿಂದ ಅದು ಒರೆಸೋದು ಇದು ಒರೆಸೋದು, ಅಲ್ಲಿ ತೆಗೆಯೋದು ಇಲ್ಲಿ ತೆಗೆಯೋದು. ಅಮ್ಮ ಬಂದರೆ ಅಂತೂ ಕೇಳೋಂಗೇ ಇಲ್ಲ. ಬರೀ ಒರೆಸೋದು ತೆಗೆಯೋದು ತೊಳೆಯೋದು, ಮನೆ ಒರೆಸೋದು, ಪೂಜೆ ಮಾಡೋದು, ಇದೇ ಕೆಲಸಗಳಾಗೋಯ್ತವಪ್ಪ. ನಾವು ಕಳೆಯೋ ಕ್ಷಣ ಯಾರು ಕಾಡದ ಹಾಗೆ ಕಾಡಿದೆ ನಿನ್ನ ಸುಂದರ ಮನ. ಆಮೇಲೆ ನಡುಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸ್ಬೇಕಿತ್ತು. ನಡುಮನೆ ಕಸ ಎಲ್ಲ ಗುಡಿಸಿ ಮತ್ತು ಮಂಚದ ಮೇಲೆಲ್ಲ ಮಂಚ ಎಲ್ಲ ಕೊಡ್ವಿದ್ಮೇಲೆ ಮನೆ ಕಸ ಎಲ್ಲನೂ ಗುಡಿಸಿ ಮನೆ ಒರೆಸಿ ಹಬ್ಬ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇಟ್ಕೊಂಡಿದ್ದೆ. ನಾವು ಕಳೆಯೋ ಕ್ಷಣ ಯಾರು ಕಾಡದ ಹಾಗೆ ಕಾಡಿದೆ ನಿನ್ನ ಸುಂದರ ಮನ. ಏನೋ ಅಂತರ ಚಂದ ಜೊತೆಯಲ್ಲಿ ನಾವು ಕಳೆಯೋ
ಕ್ಷಣ ಯಾರು ಕಾಡದ ಹಾಗೆ ಕಾಡಿದೆ ನಿನ್ನ. ಮನೆ ಕಸ ಗುಡಿಸ್ತಾ ಇದ್ದೀನಿ ಇವಾಗ. ಮನೆ ಕಸ ಎಲ್ಲ ಗುಡಿಸಿದ್ಮೇಲೆ ಮನೆ ಒರೆಸ್ತೀನಿ. ನಾವು ಕಳೆಯೋ ಕ್ಷಣ ಯಾರು ಕಾಡದ ಹಾಗೆ ಕಾಡಿದೆ ನಿನ್ನ ಸುಂದರ ಮನ. ಮನೆಯೆಲ್ಲನೂ ಒರೆಸಿ ದೇವ್ರ ಪೂಜೆಗೆ ರೆಡಿ ಮಾಡಿದ್ದೀನಿ ನೋಡಿ. ಆ ಥರ ಅಲಂಕಾರ ಮಾಡಿದ್ದೀನಿ ನಮ್ಮ ದೇವ್ರನ್ನ. ನಾನೇ ಅಲಂಕಾರ ಮಾಡಿದ್ದು. ಇದು ಸ್ವಲ್ಪ ಅಡುಗೆ ಮಾಡೋದಿತ್ತು. ಹೊರಗಡೆ ಅಡುಗೆ ಮಾಡಿ ಅಡುಗೆ ಮಾಡಬೇಕು ನಮ್ಮ ದೇವರಿಗೆ. ಕಾಳಮ್ಮನಿಗೆ ಮತ್ತು ಚಿಕ್ಕಮ್ಮ ಅಂತ ಎರಡಕ್ಕೂ ಒಂದು ಕೈ ತಗೊಂಡು ಅಡುಗೆ ಮಾಡಿದೆ. ಅಡುಗೆ ಮಾಡಾದ್ಮೇಲೆ ಸಂಜೆ ಆಯಿತು. ಸಂಜೆ ಆದಮೇಲೆ ಸ್ವಾಮಿ ದೇವ್ರನ್ನ ಕೂರಿಸ್ತಾಯಿದ್ರು. ಅಲ್ಲಿಗೆ ನೋಡೋಣ ಅಂತ ಹೋದೆ. ನಿಮಗೂ ತೋರಿಸೋಣ, ಎಂಟರ್ಟೈನ್ ಮಾಡೋಣ ಯಾವ ಥರ ನಮ್ಮೂರಲ್ಲಿ ಸ್ವಾಮಿ ದೇವ್ರನ್ನ ಕುಣಿಸ್ತಾರೆ ನೋಡಿ. ನೀವು ಕೊನೆವರೆಗೂ ನೋಡಿ, ಕೊನೆವರೆಗೂ ಇಂಟ್ರೆಸ್ಟಾಗಿರುತ್ತೆ ನಮ್ಮ ಬ್ಲಾಗು. ಬೋರ್ ಏನಾಗಲ್ಲ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ. ಆಮೇಲೆ ನಮ್ಮ ಮಾವನಿಗೆ ದೇವ್ರು ಬರುತ್ತೆ. ನಮ್ಮ ಮಾವನಿಗೆ ದೇವ್ರು ಬರುತ್ತೆ ಅಂದರೆ ಚಿಕ್ಕಮ್ಮ ಬರುತ್ತೆ, ಬಂದು ಮುಳ್ಳತ್ತಿ ಇರುತ್ತೆ ನೋಡಿ. ಹಿಂಗೆ ಸ್ವಾಮಿ ಎಲ್ಲ ಕುಣಿಸಿ ಅಡ್ಡೆ ದೇವರು ಕಾಳಮ್ಮ ಮತ್ತು ದೂತ್ರಾಯ ಅಂತ ನಮ್ಮ ದೇವ್ರುಗಳು. ಇವನ್ನ ಮೆರೆಸ್ತವ್ರೆ ಊರೊಳಗೆಲ್ಲ ಕುಣಿಸ್ಕೊಂಡು ಮೆರೆಸಿ. ಆಮೇಲೆ ತೇರು ಹತ್ರಕ್ಕೆ ಬಂದರು. ತೇರು ಎಳಿತಾರೆ ಸಂಜೆ ಆದಮೇಲೆ. ಸಂಜೆ ಮೇಲೆ ಈಗ ತೇರು ಎಳಿತಾವ್ರು ನೋಡಿ. ತೇರಿಗೆಲ್ಲನೂ ರೆಡಿ ಆಗ್ತಿದ್ರು. ಕೂಲ್ ಹಾಕಿ ದೇವ್ರ ತೇರು ಎಳ್ಕೊಂಡು ಬರ್ತಾರೆ. ಚಿಕ್ಕಮ್ಮನ ಗುಡಿ ಅಂತ ಕಾಳಮ್ಮನ ಗುಡಿ ಹತ್ರ ಬರ್ತಾರೆ. ಅಲ್ಲಿ ಬಂದಮೇಲೆ ಬಂತು ನೋಡಿ ತೇರು. ಹೆಂಗೆ ಎಳ್ಕೊಂಬರ್ತಾವ್ರು ನಮ್ಮ ಊರು ಜನ ಎಲ್ಲ ಸೇರ್ಕೊಂಡು. ತೇರು ಎಳ್ಕೊಂಡು ಹೋಗ್ತಾರೆ ಈಗ ಅಲ್ಲಿಗೆ ಗರ್ಭಗುಡಿಗೆ ಎಳ್ಕೊಂಡು ಹೋಗೋದ್ಮೇಲೆ ಇದೇ ನೋಡಿ ನಮ್ಮ ಮಾವಂಗೆ ಚಿಕ್ಕಮ್ಮ ಬರುತ್ತೆ. ಬಂದು ಮುಳ್ಳದಿಗೆಗೆ ಇರುತ್ತೆ ಅವಕ್ಕೆ ಬರುತ್ತೆ. ಬಂದು ಈಗ ತಾಯಿ ನಮ್ಮವ್ವ ಯಾರ ಮೇಲೆ ಬರ್ಬೇಕು ಅವಳಿಗೆ ಬರೋ ಸತ್ಯವಾಗಿದ್ದರೆ ಏನೂ ಮಾಡೋಂಗಿಲ್ಲ. ಆ ತಾಯಿ ನಮ್ಮವ್ವನ ಮೇಲೆ ಬಂದು ಮುಳ್ಳಿನ ಗದ್ಗೆ ಅಂತ ಇರ್ತದೆ, ಮುಳ್ಳೆಲ್ಲ ಅಂತಂದು ಹಾಕಿರ್ತಾರೆ. ಅದನ್ನು ಕುಣಿಯುತ್ತೆ ನೋಡಿ. ನೋಡಿ ಈಗ ಮನೆಗೆ ಕಳುತ್ತೆ, ಹಿಂಗೆ ಹೊಡ್ಕೊಳುತ್ತೆ ಈ ಥರಲ್ಲಿ ಕತ್ತಿಲಿ ಹೊಡ್ಕೊಂಡು ಓಡೋಗಿ ಈಗ ಮುಳ್ಳದಿಗೆ ಮೇಲೆ ಮನೆಗೆ ಕಳುತ್ತೆ ನೋಡಿ. ನೋಡಿ ಈಗ ಮುಳ್ಳದಿಗೆ ಮೇಲೆ ಮನೆ ಕಂತು ಹೆಂಗೆ ಕುಣಿತೈತೆ. ಅದಾಗಿ ನಮ್ಮ ಚಿಕ್ಕಮ್ಮ ಬಂದು ಮೈನಲ್ಲಿ ಆಮೇಲೆ ಅಡ್ಡೆ ದೇವ್ರನ್ನೂ ಮುಳ್ಳದಿಗೆ ಮೇಲೆ ಕೂರಿಸ್ತಾರೆ. ಅದೆಲ್ಲ ಮುಗಿದ್ಮೇಲೆ ತಲೆಗೆ ನಾವೆಲ್ಲ ಕೊಟ್ಟು ಮನೆಗೆ ಬಂದ್ವಿ. ಇನ್ನೇನಲ್ಲಲ್ವ ಸಂಜೆ ಆಯಿತು. ದೇವ್ರ ಫೋಟೋಗಳನ್ನು ತಗೊಂಡು ನಮಗೆ ಕಾಳಮ್ಮ, ಇದು ಚಿಕ್ಕಮ್ಮನ ಗುಡಿ ಅಂತ. ಇದು ಚಿಕ್ಕಮ್ಮನ ಗುಡಿ, ಇದು ದೊಡ್ಡಮ್ಮನ ಗುಡಿ. ಅದನ್ನು ಕಾಳಮ್ಮ ಅಂತ ಕರೀತಾರೆ. ಇದು ದೂತ್ರಾಯ ಮತ್ತು ಕಾಳಮ್ಮನ ವಿಗ್ರಹ. ಎಲ್ಲರಿಗೂ ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.